ಇಂತಹೆಲ್ಲ ಸಂಭ್ರಮದ ಖುಷಿಯ ಸುದ್ದಿಯ ನಡುವೆ ಮತ್ತೊಂದು ರಾಮನಿಗೆ ಸಂಬಂಧಪಟ್ಟಂತಹ ಸುದ್ದಿ ಇದೆ. ಅದು ರಾಮ ಮಂದಿರ ಆಯ್ತು, ಈಗ ಬಾಲರಾಮನ ವಿಗ್ರಹ ಕೂಟಿಕೆ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ರಾಮ ಮಂದಿರ ಆಯ್ತು, ಈಗ ಬಾಲರಾಮನ ವಿಗ್ರಹ ಬಾಲರಾಮನ ರೀತಿ ಕಾಣ್ತಾ ಇಲ್ಲ, ಅಂದ್ರೆ 5 ವರ್ಷದ ಹುಡುಗನ ರೀತಿ ಕಾಣ್ತಾ ಇಲ್ಲ ಅಂತ ಹೇಳೋದ್ರ ಮುಖಾಂತರ ಹೊಸ ವಿವಾದವನ್ನು ಹುಟ್ಟುಹಾಕಿದ್ದಾರೆ. ಏನಾಗ್ತದೆ ಈ ಕಾಂಗ್ರೆಸ್ ನಾಯಕರಿಗೆ ಒಂದು ಅರ್ಥ ಆಗ್ತಿಲ್ಲ. ಈ ಕಡೆ ರಾಮ ಮಂದಿರವನ್ನೂ ಟೀಕೆ ಮಾಡ್ತಾರೆ, ಈಗ ರಾಮನನ್ನೂ ಬಿಡ್ಲಿಲ್ಲ. ನೀವು ಟೀಕೆ ಮಾಡ್ಕೋಬೇಕಾಗಿರುವಂತದ್ದು ರಾಜಕೀಯವಾಗಿ ಬಿಜೆಪಿ ಇದ್ರೆ ಮಾಡ್ಕೊಳ್ಳಿ, ಆದ್ರೆ ಅಯೋಧ್ಯೆ ರಾಮ ಮಂದಿರ ಈಗ ರಾಮನ್ನೂ ಬಿಡಲ್ಲ ಅಂದ್ರೆ ಏನ್ ಅರ್ಥ? ಸಂಪೂರ್ಣವಾಗಿ ನೋಡೇ ಬಿಟ್ರ ಇವ್ರು? ಹಾಗಾದ್ರೆ ಬಾಲರಾಮನ ರೀತಿಯಲ್ಲಿ ಕಾಣಿಸ್ತಾನೆ ಇಲ್ಲ ರಾಮನ ವಿಗ್ರಹ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವ್ರುಗಳ ಹೇಳಿಕೆ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಭಕ್ತರ ಮನಸ್ಸಿಗೆ ಘಾಸಿ ಆಗುತ್ತೆ ಅನ್ನೋದನ್ನೇ ಮರಿತಾ ಇದ್ದಾರಾ ಅಂತ.